ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಹಾಭಾರತದಲ್ಲಿ 3 ಬಾರಿ ಮರಣ ಹೊಂದಿದ ವೀರ ಯೋಧನ ಬಗ್ಗೆ ನಾವಿಂದು ಈ ಸಂಚಿಕೆಯಲ್ಲಿ ತಿಳಿಸುತ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಿಂದೂ ಮಹಾಪುರಾಣಗಳಲ್ಲಿ ಒಂದಾದ ಮಹಾಭಾರತದ ಪ್ರಮುಖ ಪಾತ್ರಧಾರಿ ಈತ ಸಾರಥಿಯು ಮಹಾಭಾರತದ ಮಹಾನ್ ನಾಯಕನೂ ಆದ ಶ್ರೀಕೃಷ್ಣನ ಆಪ್ತ ಮಿತ್ರ, 5 ಪಾಂಡವ ಸಹೋದರರಲ್ಲಿ ಒಬ್ಬನಾದ ಮಹಾನ್ ಪರಾಕ್ರಮಿ. ಮಹಾಭಾರತದ ಯುದ್ಧದಲ್ಲಿ 3 ಬಾರಿ ಮರಣ ಹೊಂದಿದ ಎಂದರೆ ನಿಮಗೆಲ್ಲ ಆಶ್ಚರ್ಯ ಆಗಬಹುದು ಸ್ನೇಹಿತರೆ. ಆ ಮಹಾನ್ ಪರಾಕ್ರಮಿಯೇ ಬಿಲ್ವಿದ್ಯೆ ಪ್ರವೀಣ ಅರ್ಜುನ. ಮಹಾಭಾರತದಲ್ಲಿ ಪಾಂಡವರು ಮತ್ತು ಕೌರವರು ಎನ್ನುವ 2 ಗುಂಪುಗಳಿದ್ದವು. ಆ 2 ಗುಂಪುಗಳೇನು ಬೇರೆ ಸಾಮ್ರಾಜ್ಯದವರಲ್ಲ. ಈ 2 ಗುಂಪುಗಳು ಸೋದರ ಸಂಬಂಧಿಗಳೇ. ಒಬ್ಬರನ್ನೊಬ್ಬರು ನೋಡಿದರೆ ಆಗುತ್ತಿರಲಿಲ್ಲ. ಪ್ರತಿಯೊಂದಕ್ಕೂ ಯುದ್ಧವನ್ನೇ ಮುಂದಿಡುತ್ತಿದ್ದರೆ ಹೊರತು ಪ್ರೀತಿ ಸಂಬಂಧಗಳನ್ನಲ್ಲ. ಕೊನೆಗೂ ಈ 2 ಕುಲಗಳ ನಡುವೆ ನಡೆದ ಭೀಕರ ಯುದ್ಧವೇ ಮಹಾಭಾರತ ಯುದ್ಧ. ಈ ಯುದ್ಧದಲ್ಲಿ ಕೌರವರೆಲ್ಲರೂ ಮರಣ ಹೊಂದಿದರೆ ಪಾಂಡವರೆಲ್ಲರೂ ಬದುಕುಳಿಯುತ್ತಾರೆ. ಈ ಪಾಂಡವರು ಪಾಂಡುವಿನ ಮಕ್ಕಳು. 5 ಜನ ಸಹೋದರರಿರುವುದರಿಂದ ಇವರನ್ನು ಪಾಂಡವರು ಎಂದು ಕರೆಯಲಾಯಿತು. ಪಾಂಡುವಿನ ಮಗ ಹಾಗೂ ಪಾಂಡವರ ಸಹೋದರ ಅರ್ಜುನ ಮರಣ ಹೊಂದಿ ಮತ್ತೆ ಹುಟ್ಟಿದ್ದ ಎಂದು ಮಹಾಭಾರತದ ಗ್ರಂಥದಲ್ಲಿ ಇದರ ಕುರಿತು ಸಂಪೂರ್ಣವಾಗಿ ಉಲ್ಲೇಖಿಸಲಾಗಿದೆ. ಈತ ಮಹಾಭಾರತದ ಕಾಲದಲ್ಲಿ ಮಹಾನ್ ಬಿಲ್ಲುಗಾರನಾಗಿದ್ದ ಹಾಗೂ ಯುದ್ಧದಲ್ಲಿ ಈತನದ್ದೇ ಪ್ರಮುಖ ಪಾತ್ರ. ಅರ್ಜುನನಿಲ್ಲದಿದ್ದರೆ ಪಾಂಡವರಿಗೆ ಮಹಾಭಾರತ ಯುದ್ಧ ಗೆಲ್ಲಲು ಕಷ್ಟವೆನಿಸುತ್ತಿತ್ತು. ಮಹಾಭಾರತದ ಕಥೆಯ ಪ್ರಕಾರ ಅರ್ಜುನ 2 ಬಾರಿ ಸತ್ತು ಮತ್ತೆ ಹುಟ್ಟಿ ಬರುತ್ತಾನೆ. ಆದರೆ 3ನೇ ಬಾರಿ ಅವನು ಮರಣ ಹೊಂದುತ್ತಾನೆ ಎಂದು ಉಲ್ಲೇಖಿಸಲಾಗಿದೆ. ಪಾಂಡವರು ವನವಾಸದಲ್ಲಿದ್ದ ಅವಧಿಯಲ್ಲಿ ಅರ್ಜುನನು ಕಾಡಿನ ಕೊಳವೊಂದರಲ್ಲಿ ನೀರು ತರಲು ಹೋದಾಗ ಮಾರ್ಗ ಮಧ್ಯದಲ್ಲಿ ಯಕ್ಷನು ಎದುರಾಗುತ್ತಾನೆ. ಈ ಸಮಯದಲ್ಲಿ ಯಕ್ಷ ಅರ್ಜುನನಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳುತ್ತಾನೆ. ಆದರೆ ಅರ್ಜುನ ಯಕ್ಷನನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಹಾಗೂ ಯಕ್ಷನ ಪ್ರಶ್ನೆಗಳಿಗೆ ಉತ್ತರವನ್ನು ಸಹ ನೀಡುವುದಿಲ್ಲ. ಇದರಿಂದ ಕೋಪಗೊಂಡ ಯಕ್ಷನು ಅರ್ಜುನನನ್ನ ಅಲ್ಲಿಯೇ ಕೊಲ್ಲುತ್ತಾನೆ. ನಂತರ ಈ ಯುಧಿಷ್ಠಿರನು ಯಕ್ಷನನ್ನ ಕ್ಷಮೆ ಕೇಳಿ ತನ್ನ ಸಹೋದರ ಅರ್ಜುನನನ್ನ ಉಳಿಸುವಂತೆ ಬೇಡಿಕೊಳ್ಳುತ್ತಾನೆ. ನಂತರ ಯಕ್ಷನು ಅರ್ಜುನನಿಗೆ ಮರುಜೀವವನ್ನು ನೀಡಿದನು. 2ನೇ ಬಾರಿ ಅಶ್ವಮೇಧ ಯಾಗದ ಸಮಯದಲ್ಲಿ ಅರ್ಜುನನು ತನ್ನ ಸ್ವಂತ ಮಗನಾದ ಬಭ್ರುವಾಹನನೊಂದಿಗೆ ಯುದ್ಧ ಮಾಡುತ್ತಾನೆ. ಈ ಯುದ್ಧದಲ್ಲಿ ಅರ್ಜುನನು ಬಭ್ರುವಾಹನನ ಕೈಯಿಂದ ಸಾವನ್ನಪ್ಪುತ್ತಾನೆ. ನಂತರ ನಾಗಕನ್ಯೆ ಹುಲೂಪಿ ತನ್ನಲ್ಲಿದ್ದ ಮಣಿಯ ಸಹಾಯದಿಂದ ಅರ್ಜುನನಿಗೆ ಮರುಜೀವವನ್ನು ನೀಡುತ್ತಾಳೆ. ಈ ನಾಗಕನ್ಯೆ ಹುಲೂಪಿ ಬೇರೆ ಯಾರೂ ಅಲ್ಲ, ಬದಲಾಗಿ ಅರ್ಜುನನ ಪತ್ನಿ. ನಾಗಕನ್ಯೆ ಹುಲೂಪಿ ಮತ್ತು ಅರ್ಜುನನ ಮಗನೇ ಈ ಬಭ್ರುವಾಹನ. ಮಹಾಭಾರತದ ಕಥೆಯ ಪ್ರಕಾರ ಯುದ್ಧದ ನಂತರ ಮನನೊಂದ ಪಾಂಡವರು ತಮ್ಮ ಸಾಮ್ರಾಜ್ಯವನ್ನು ತೊರೆದು ಸ್ವರ್ಗದತ್ತ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸುತ್ತಾರೆ. ಈ ಸಮಯದಲ್ಲಿ ಅವರು ಮೇರು ಪರ್ವತ ಏರುವಾಗ ಅರ್ಜುನನು ಕೆಳಗೆ ಬಿದ್ದು ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾನೆ. ಇದು ಅರ್ಜುನನ ಕೊನೆಯ ಕ್ಷಣವಾಗಿತ್ತು. ಈ ಸಾವಿನ ನಂತರ ಅರ್ಜುನ ಮರಳಿ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ.